ನನ್ನ ಮೇಲೇ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಹಾಗೆ ಹೋಗಿ ನನ್ನ ಮಕ್ಕಳ ಮೇಲೆ ಇದು ಮಾಡ್ತಾ ಇದ್ದಾರೆ. ಇದು ಭಾಳ ಕ್ರೂರವಾದಂಥ ವಿಚಾರ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಆ ಆರೋಪಿಗಳು 17 ಜನ ಇದ್ದಾರೆ, ಅವ್ರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಆಮೇಲೆ 307 ಏನು ಮಾಡಿದ್ದಾರೆ ಈ ಹೊಸ ಕಾನೂನು ಬಂದು ಕಾಯ್ದೆ ಅಡಿಯಲ್ಲಿ 119 ಮತ್ತು ಆಮೇಲೆ 118 ಮತ್ತು ಅಟ್ರಾಸಿಟಿ ಆ್ಯಕ್ಟ್ ಏನಾಗಿದ್ದಾರೋ ವ್ಯವಸ್ಥಿತಗೆಲ್ಲ ಆಗಬೇಕು. ನನ್ನ ಮಗುಗೆ ಏನಾದರೂ ತೊಂದರೆ ಆಗಿದ್ದರೆ ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ಬಂಧಿಸಿ ಕಾನೂನು ಚೌಕಟ್ಟಲ್ಲಿ ಗಾಡಿಯಲ್ಲಿ ತಗೊಂಡು ರಂಗಪ್ಪನ ಮಕ್ಕಳು, ಅವರ ಮಗಳು ಹೊಳೆಯನ್ನು ಅವರು ಗವರ್ನಿಯರು BK ಮಂಜು ಮತ್ತು ಆಮೇಲೆ ಅವನು ಉಪಾಧ್ಯಕ್ಷನಾಗಿ ಅವರು ಹಲವಾರು ಕೇಸ್ಗಳಿದೆ ಅವನ ಮೇಲೆ. ಬಾಗ್ಲೂರು ಪೊಲೀಸ್ ಸ್ಟೇಷನ್ನೇ ಅವನ್ನ ಗಡಿಪಾರು ಮಾಡಬೇಕು, ಆಮೇಲೆ ಗುಂಡ ಕಾಯ್ದೆ ವ್ಯವಸ್ಥಿತವಾಗಿ ಇದು ಮಾಡಬೇಕು. ಈಗ ಈ ವಿಚಾರನ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಂತೇಳಿ ಸುಮಾರು ಕಡೆಯಿಂದ ನಾನು ಫೋನ್ಗಳು ಮಾಡಿ ಬೆಳಗ್ಗೆ ನಾನು ಈ 1 ತಿಂಗಳು 29ನೇ ತಾರೀಕು ಬಂಡಿಗೋಡಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮತ್ತು PDO ಅವರು ಬಿಲ್ ಕಲೆಕ್ಟರ್ ಕೂತ್ಕೊಂಡು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ರಂಗಪ್ಪ ಅನ್ನೋನು ಗಲಾಟೆ ಮಾಡ್ತಾ ಇರ್ತಾನೆ ಪಂಚಾಯತಿಯಲ್ಲಿ. ಆಮೇಲೆ ನಾವು ಏನು ಗಲಾಟೆ ಮಾಡ್ತಾಯಿದ್ದೀರಿ, ಸುಮ್ಮನೆ ಹೋಗ್ರಿ, ಏನಕ್ಕಿದ್ದೆಲ್ಲ ಪಬ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತೀನಿ. ಹೇಳಿದ ನನಗೆ ನೀನು ಯಾವನ ಕೇಳೋಕಲೆ ಆಗೀಗ ಅಂತೇಳಿ ಒಂದು ಸ್ವಲ್ಪ ವಲ್ಗರ್ಸಿ ಎಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ನಾನು ಅದನ್ನ ತಲೆ ಕೆಡಿಸ್ಕೊಂಡ್ರೆ ನೆಮ್ಮದಿಗೆ ಅಲ್ಲಿಂದ 29ಕ್ಕೆ ಬಂದುಬಿಡ್ತೀನಿ ಮನೆಗೆ. ಆಮೇಲೆ 30ನೇ ತಾರೀಕು ಬೆಳಗ್ಗೆ ನನ್ನ ಕಟಿಂಗ್ ಹೋಗ್ಬಿಟ್ಟು 2 ಡೇ ಹಾಕ್ಕೊಂಡು ಮನೆಗೆ ಬಂದುಬಿಟ್ಟು ನನ್ನ ಬೈಕ್ ನಿಲ್ಲಿಸ್ತಾ ಇದ್ದಂಗೆ ಏಕಾಏಕಿ ರಂಗಪ್ಪ ನನ್ನ ಮೇಲೆ ಬಂದು ಗಲಾಟೆ ಮಾಡಿಬಿಟ್ಟು ನನ್ನ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಅಲ್ಲೇ ಮಾಡ್ತಾನೆ ನನ್ನ ಮೇಲೆ. ಆಮೇಲೆ ಓಡ್ತಾನೆ, ಹೊಡೆದ್ಬಿಟ್ಟು ಆಮೇಲೆ ಹುಡುಗರನ್ನೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹುಡುಗರಿಗೆಲ್ಲ ಫೋನ್ ಮಾಡ್ತೀನಿ ಅಂತೇಳಿ ನಮ್ಮ ಬೀದಿ ಬಿಟ್ಟು ಪಕ್ಕದ ಬೀದಿಗೆ ಬಂದು ಅದು ಓಡೋಗ್ತಾನೆ. ಆಮೇಲೆ ನಮ್ಮ ಹುಡುಗರು ಇಲ್ಲಿ ಇರ್ತಾರೆ, ನಾನು ಹೋಗ್ಬೇಕಾದ್ರೆ ನಮ್ಮ ಹುಡುಗರು ಮಾತಾಡ್ಸ್ಕೊಂಡು ಹೋಗ್ತೀನಿ, ಯಾಕಪ್ಪ ಇಲ್ಲಿದ್ದೀರಿ ಅಂತೇಳಿ. ನಮ್ಮ ಹುಡುಗರಿಗೆ ಫೋನ್ ಮಾಡಿದ್ದಾನೆ, ನನಗೆಲ್ಲ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೋ ಅಂತೇಳಿ ನಮ್ಮ ಹುಡುಗರು ಬಂದ್ಬಿಟ್ಟು ಅವನ ಮೇಲೆ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಾದ್ಮೇಲೆ ಅವ್ನ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ತಿರ್ಗಾನು ಇಡೀ ಊರಾಗಿನವ್ರು ಜನಗಳನ್ನೆಲ್ಲ ಸೇರಿಸ್ಬಿಟ್ಟು ನನ್ನನ್ನು ಅಲ್ಲಿ ಪಬ್ಲಿಕಲ್ಲಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ. ಅಲ್ಲಿಗೂ ನಾನು ಸುಮ್ಮನೆ ಇದ್ಬಿಟ್ಟು ಬಾಗ್ಲೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ FIR ಮಾಡ್ತಾರೆ. FIR ಮಾಡಿದ ನಂತರ ನಮ್ಮದು 191/2024 ನಮ್ಮದು FIR ನಂಬರು, ಆಮೇಲೆ 191/2 ಮತ್ತು ನಮ್ಮ ಮೇಲೆ ಒಂದು ಕೌಂಟರ್ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲನ ಕೊಟ್ಕೊಂಡು ಬಿಡಿ ಅಂದ್ಕೊಂಡು ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗಲ್ಲ. ಆನಂತರ ಬಂದುಬಿಟ್ಟು ನಮ್ಮ ಹುಡುಗರಿಗೆ, ನನ್ನ ಮಗನಿಗೆ ಮತ್ತು ಈಗ ಏನೋ ಅಲ್ಲೆಗೆ ಒಳಪಟ್ಟು ಹಾಸ್ಪಿಟ್ಲಾಗಿದ್ದ ನನ್ನ ಚಂದನ್ ಕುಮಾರ್ಗೆ ಒಬ್ಬ ಮಧು ಅನ್ನೋನು ಫೋನ್ಗಳಲ್ಲಿ ಬೆದರಿಕೆ ಹಾಕಿ ನೀನು ನಮ್ಮನ್ನು ಎಲ್ಲಿದ್ದೀಯಪ್ಪ ನೀನು ಆಗೀಗ ಅಂತೇಳಿ ಸುಮಾರು ಸರಿ ಫೋನ್ಗಳು ಮಾಡಿ ಬೆದರಿಕೆ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಹುಡುಗರು ನನಗೆ ಹೇಳಿ ಸಾಕಾಗಿ ಆಮೇಲೆ ನಾನು ಬಾಗ್ಲೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವ್ರ ಮೇಲೆ FIR ಮಾಡಲ್ಲ. ಆಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ನರಸಿಂಹಣ್ಣ ಅಂತೇಳಿ ASI ಅವರು ನಮ್ಗೆ ಬೇಕಾಗಿರೋರು ಆ ಹುಡುಗರನ್ನ ಫೋನ್ ಮಾಡಿ ಮಧುಸೂದನ್ ಅನ್ನೋರು ಫೋನ್ ಮಾಡಿ ಅವ್ರನ್ನ ವಾರ್ನ್ ಮಾಡ್ತಾರೆ. ಈ ವಿಚಾರಗಳೇನೋ ನಾನು ನಿನ್ನ ಮಾತನಾಡಿ ನಾನು ಗಲಾಟೆ ಮಾಡಿದ್ರೆ ಆಮೇಲೆ ನೀನು ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡಿದ್ಮೇಲೆ ಪುನಃ FIR ಏನು ಬೇಡ ಹೋಗಿ ನಾನು ನೋಡ್ಕೊಂತೀನಿ ಅಂತ ಹೇಳಿ ಕಳಿಸೋ ಅಷ್ಟು ನಾವು ಬಂದ್ಬಿಡ್ತೀವಿ. ಆವತ್ತಿನಿಂದ ನಿನ್ನೆ ತನಕ ನಮ್ಮ ಹುಡುಗರು ಅವ್ರು ಎಲ್ಲಿ ಹೋಗ್ತಾರೋ ಫಾಲೋಅಪ್ ಮಾಡೋದು, ಎಲ್ಲೋ ಏನೇನು ಮಾಡ್ತಾರೆ ನೋಡೋದು, ಗಲಾಟೆ ಮಾಡೋಕ್ಕೆ ಹೋಗೋದು, ಆಮೇಲೆ ಗಾಡಿಗಳು ಎತ್ಕೊಂಬಂದ್ಬಿಟ್ಟು ಶೋ ಕೊಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ನಿನ್ನೆ ಏನಂತ ನಾನು ನಮ್ಮ ಕಿಶೋರು ಗಾಡಿಯಲ್ಲಿ ಬರೋಂಥ ಸಂದರ್ಭದಲ್ಲಿ ನಾನು ಮನೆ ಹತ್ರ ಹೋಗಿ ಮನೆ ಹತ್ರ ನನ್ನ ಡ್ರಾಪ್ ಮಾಡೋಂಥ ಸಂದರ್ಭದಲ್ಲಿ ಚಂದನು ನಮ್ಮ ಕಿಶೋರ್ಗೆ ಫೋನ್ ಮಾಡ್ತಾನೆ, ಎಲ್ಲಿದ್ದೀರಿ ಕಿಶೋರ್ ಅಂತ ಹೇಳ್ತಾರೆ. ಈಗ ಬಸವನಗುಡಿಯಿಂದ ಬರ್ತಾ ಇದ್ದೀವಿ ಅಂತ ಹೇಳ್ತಾನೆ. ಹೇಳೋಂಥ ಸಂದರ್ಭದಲ್ಲಿ ಅವ್ನು ಇಲ್ಲೇ ಇರ್ತಾನೆ ನಮ್ಮ ಚಂದನ್ನು. ನಾನು ಅವ್ನು ನೋಡ್ಕೊಂಡು ಹೋಗ್ತೀನಿ. ನನ್ನ ಮನೆ ಹತ್ರ ಡೈಲಿ ಹೋಗ್ಬೇಕಾದ್ರೆ ಮನೆ ಹತ್ರ ನನ್ನ ಡ್ರಾಪ್ ಮಾಡಿಬಿಟ್ಟು ಕಾರ್ ತೊಗೊಂಬಂದು ನನಗಿಲ್ಲೇ ನಮ್ಮ ಮನೆ ಹತ್ರ ನಿಲ್ಲಿಸ್ತಾರೆ. ಆ ನಿಲ್ಲಿಸೋಂಥ ಸಂದರ್ಭದಲ್ಲಿ ಅವನು ಮಧುಸೂದನ್ ಅನ್ನೋನು ಬೈಕ್ ತೊಗೊಂಬಂದ್ಬಿಟ್ಟು ಅಲ್ಲಿ ಗಲಾಟೆ ಮಾಡ್ತಾ ಇರ್ತಾನಂತೆ. ಏನೋ ನಮ್ಮ ಇದೆಲ್ಲ ರೈಸ್ ಮಾಡೋದು, ಎಕ್ಸ್ಲೇಟರ್ ಕೊಡೋದು, ಬರಲ್ಲ ಏನೋ ನೀನು ಅನ್ನೋದು. ಆಮೇಲೆ ಇಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ನಮ್ಮ ಹುಡುಗನ ಹೇಳಿದ್ರೆ ಆಮೇಲೆ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟು ಈ ಸೈಡಲ್ಲಿ ನಿಂತ್ಕೊಂಡು ಅವ್ನಿಗೆ ಬರ ನಿಮ್ಮ ಅಮ್ಮನ ಯಾಕೆ ನಿನ್ನ ತಾಯಿನ ಯಾಕೆ ಏನು ಮಾಡ್ತೀಯ ಬಾರ ಅಂತಂದೇಳಿ ಅವ್ನು ನಿಂತ್ಕಡೆ ಕರೆದಂಡೆ ನೋಡು ಬೇಡ ಹೋಗಂಗೆ ಅಂತೇಳಿ. ಆಮೇಲೆ ನಮ್ಮ ಕಿಶೋರ್ನ ತಡೀತಾರೆ, ಬೇಡಪ್ಪ ಅವನೇನೋ ಮಾಡ್ಕೊಂಡ್ಲಿ ಅಂತ. ತಿರ್ಗಾನ ಆಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಅವ್ನಿಗೆ ಹೊಡೆಯಕ್ಕೆ ಗಿಡಿಯೋಕ್ಕೆ ಹೋದಾಗ ಆಮೇಲೆ ಅವ್ನು ಇತ್ ಕಡೆ ಬರ್ತಾನೆ. ಬಂದಿದ್ದಾಗಿನ ಏಕ್ದಮ್ ಅವನ್ನ ಹಿಡ್ಕೊಂಡು ಅಲ್ಲಿ ಹೊಡೆದಾಕ್ಬಿಟ್ಟು ಅವನು ಇನ್ನೊಬ್ಬರು ಬಂದು ಬೈಕ್ನಲ್ಲಿ ಇಬ್ಬರು ಹೊಡಿತಾ ಇದ್ದಂಗೆ ಇನ್ನೊಂದು 7-8 ಜನ ಬಂದ್ಬಿಟ್ಟು ಬೈಕ್ನಲ್ಲಿ ಬಂದ್ಬಿಟ್ಟು ಸುಮಾರು ಅಲ್ಲಿ ಮಚ್ಚಗಳಲ್ಲಿ ಲಾಂಗ್ಗಳಲ್ಲೆಲ್ಲ ಹೊಡೆದಾಕ್ಬಿಟ್ಟು ಅಲ್ಲೇ ಹೊಡೆದ್ಬಿಡ್ತಾರೆ. ಅಲ್ಲಿ ಬ್ಲಡ್ ಎಲ್ಲ ಸುರಿಸ್ಕೊಂಬರ್ತಾನೆ. ಅಲ್ಲೇ ಆನಂತರ ಇಲ್ಲಿಂದ ಓಡಾಡ್ಕೊಂಡು ತಿರುಗಿ ಈ ಥರ ಬಂದ್ಬಿಟ್ಟು ತಿರುಗಿ ಇಲ್ಲಿ ಬಿದ್ದೋಗ್ಬಿಡ್ತಾನೆ ಮಗು. ಆಮೇಲೆ ನಮ್ಮ ಇನ್ನೇನು ಮನೆಯಲ್ಲಿ ಚಪಾತಿ ತಿನ್ನೋಕ್ಕೊಂದು ತುತ್ತು ತಿನ್ನೋದೆ. ಆಮೇಲೆ ನನ್ನ ಮಗನಿಗೆ ಫೋನ್ ಬರ್ತದೆ, ಮಚ್ಚಗಳಲ್ಲಿ ಹೊಡೆದಾಕ್ಬಿಟ್ಟವ್ರೆ ಚಂದನ್ಗೆ ಅಂತೇಳಿ. ಆಮೇಲೆ ಇಲ್ಲಿ ಓಡ್ಬರ್ಸೋದು ನೋಡ್ತೀನಿ, ನನ್ನ ಮಗ ಬಿದ್ದುಬಿಡ್ತಾನೆ. ನಾವೇನು ಮಾಡೋಕ್ಕೆ ನಂಗೆ ದಿಕ್ತೋಸ್ತಿರ ಆಗ್ಬಿಡ್ತು. ಆಮೇಲೆ ಇಮಿಡಿಯೇಟ್ಲಿ ಹಂಗೆ ಎತ್ತಾಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವನ್ನ ಚಿಕಿತ್ಸೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಓದ್ತಾನೆ ನಾನು ACP DCPಗೆ ಪೊಲೀಸವ್ರಿಗೆಲ್ಲ ಮಾಹಿತಿ ಕೊಡ್ತೀನಿ, ಸರ್ ಹಿಂಗಾಗಿದೆ ಅಂತ ಹೇಳಿ. DCP ಅಲ್ಲಿ ಬಂದು ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಇಮಿಡಿಯೇಟ್ಲಿ ಯಾರು ಈ ಥರ ಮಾಡೋದು ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಈ BK ಮಂಜ ಅನ್ನೋನು
ಇಡೀ ನಮ್ಮ ದಲಿತ ವಿರೋಧಿ ನಮ್ಮವ್ರನ್ನ ನಮ್ಮ ಮೇಲೆ ಎತ್ಕಟ್ಟಿ ಸುಮಾರು ಜನ ಇದು ಮಾಡ್ಕೊಂಡು ಅಲ್ಲೇ ಮಾಡಿಸ್ತಾನೆ ಇಲ್ಲಿ. ಆಮೇಲೆ ನಮ್ಮ ಕಿಶೋರ್ ಅವರೆಲ್ಲ ಬಂದು ಯಾಕೆ ಈ ಥರ ಮಾಡ್ತಾ ಇದ್ರಂದ್ರೆ ಈ ಹೊಲಮಾದಿಗೆ ನನ್ನ ಮಕ್ಳು ಬಿಡಬೇಡ್ರಿ ಅಂತಂದೇಳಿ ಹೊಡೆದಾಕ್ರ ಅಂತ ಹೇಳ್ಬಿಟ್ಟು ಅವನು ಮತ್ತು ಮೇಕೆ ರಾಜ್ ಅನ್ನೋನು ಇಬ್ಬರು ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ಅವ್ರಿಗೆ ಮೇಲೆ ಹಲ್ಲೆ ಮಾಡಿ ಮರಣಾಂತಿಗೆ ಹಲ್ಲೆ ಮಾಡಾಕ್ತಾರೆ. ಅದು ಮೊನ್ನೆವರೆಗೂ ಕ್ಯಾಮ್ರಾ ಇತ್ತು. ಆ ಕ್ಯಾಮ್ರಾ ಅಲ್ಲಿ ಹಾಕಿದರೆ ಕ್ಯಾಮ್ರಾನು ನೆನ್ನೆನ ಕಿತ್ತು ಬಿಸಾಕಿದ್ದಾರೆ, ಕ್ಯಾಮ್ರಾನು ವರ್ಕ್ ಮಾಡಿದ್ರೆ ಮಾಡಾಕಿದ್ದಾರೆ. ಆಮೇಲೆ ಈ ಥರ ಮಾಡಿಬಿಟ್ಟು ನನ್ನ ಮಗನಿಗೆ ಹಲ್ಲೆ ಮಾಡಾಕವ್ರೆ. ಆಮೇಲೆ ಅವನು ಸಾಯೋ ಸ್ಥಿತಿಯಲ್ಲಿದ್ದಾನೆ, ಬದುಕೋದಂತೂ ಗ್ಯಾರಂಟಿ ಇಲ್ದಿರ ಆಗ್ಬಿಟ್ಟಿದೆ. ಈಗ ಹಾಸ್ಪಿಟ್ಲ್ ಹಾಕಿದ್ದಾರೆ. ಈ ವಿಚಾರದಲ್ಲಿ ನಾನು ಸುಮಾರು ಸಾರಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದೇ ರೀತಿಯಲ್ಲಿ ಹಿಂದೇನೂ ನಮ್ಮ ಅಣ್ಣನ ಮಗನಾದಂಥ ಚೇತನ್ರವರು ಯಾವುದೋ ಒಂದು ವಿಚಾರದಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಅವನಿಗೂ ನ್ಯಾಯ ಕೊಡಲಿಲ್ಲ. ನಾವು ಇನ್ನೂ ಈ ನಮ್ಮ ಚಂದನ್ ಮೇಲೆ ಹಲವಾರು ಬಾರಿ ಇಲ್ಲಿ ನಮ್ಮ ಬೇರೆಯವರೆಲ್ಲ ಕಂಪ್ಲೇಂಟ್ ಮಾಡಿ ತಿರ್ಗಿ ಅವ್ರನ್ನ ಸುಮ್ಮನಾದ್ರೂ ಅವ್ರ ಮೇಲೆ ಕೇಸುಗಳು ರಿಜಿಸ್ಟರ್ ಮಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ನೆಮ್ಮದಿಯಾಗಿ ಅವಳಿದ್ದರೆ ಈಗ ನಾವು ಒಂದು ಸಂಘಟನೆಯಲ್ಲಿ ವೇಗವಾಗಿ ಬೆಳೀತಾ ಇದ್ದೀವಿ. ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ಆಮೇಲೆ ಆ ಹುಡುಗ ಇದ್ದರೆ ಇವ್ರಿಗೆಲ್ಲ ಮುನ್ರಾಜ್ನವ್ರಿಗೆ ಸಪೋರ್ಟ್ಗಿರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮೇಲೇ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಅಗೇತ್ ಸಾಯಿಸ್ಗೋಗಿ ನನ್ನ ಮಕ್ಕಳ ಮೇಲೆ ಇದು ಮಾಡ್ತಾಯಿದ್ದಾರೆ. ಇದು ಭಾಳ ಕ್ರೂರವಾದಂಥ ವಿಚಾರ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಆ ಆರೋಪಿಗಳು 17 ಜನ ಇದ್ದಾರೆ, ಅವ್ರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಆಮೇಲೆ 307 ಏನು ಮಾಡಿದ್ದಾರೆ ಈಗ ಹೊಸ ಕಾನೂನುಗಳು ಬಂದು ಕಾಯ್ದೆ ಅಡಿಯಲ್ಲಿ 119 ಮತ್ತು ಆಮೇಲೆ 118 ಮತ್ತು ಅಟ್ರಾಸಿಟಿ ಆ್ಯಕ್ಟ್ ಏನಾಗಿದ್ದಾರೋ ವ್ಯವಸ್ಥಿತಗೆಲ್ಲ ಆಗಬೇಕು. ನನ್ನ ಮಗುಗೆ ಏನಾದರೂ ತೊಂದರೆ ಆಗಿದ್ದಲೇ ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ಬಂಧಿಸಿ ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಆಗಬೇಕು. ಈ ವಿಚಾರ ನಾನು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಯಾಕಂದರೆ SC/ST ಆಗಿದ್ದರಿಂದ ಅವ್ರಿಗೆ ಒಳ್ಳೆ ಕಾನೂನು ಅಡಿಯಲ್ಲಿ ಏನೇನು ವ್ಯವಸ್ಥಿತವಾಗಿ ನನ್ನ ಮಗುಗೆ ಟ್ರೀಟ್ಮೆಂಟ್ ಆಗಬೇಕು, ಪ್ರತಿಯೊಂದು ಆಗಬೇಕು. ಪ್ರತಿಯೊಂದು ವ್ಯವಸ್ಥೆಗಳು ಸಮಾಜ ಕಲ್ಯಾಣ ಇಲಾಖೆ ಬರೆಸಬೇಕು. ಯಾಕಂದರೆ ಈ ಒಂದು ವಿಚಾರದಲ್ಲಿ ಇದು ದಲಿತರ ಹಾವಳಿಗಳು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರೆ. ದಲಿತರು ಯಾವುದೇ ರೀತಿ ಇದು ಮಾಡೋಕ್ಕೋಗಲ್ಲ. ಈ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಸವರ್ಣಿಯರು, BK ಮಂಜು ಮತ್ತು ಆಮೇಲೆ ಅವನು ಉಪಾಧ್ಯಕ್ಷನಾಗಿ ಅವರು ಹಲವಾರು ಕೇಸ್ಗಳಿದೆ ಅವನ ಮೇಲೆ. ಬಾಗ್ಲೂರು ಪೊಲೀಸ್ ಸ್ಟೇಷನ್ನೇ ಅವನ್ನ ಗಡಿಪಾರು ಮಾಡಬೇಕು. ಆಮೇಲೆ ಗೂಂಡಾ ಕಾಯ್ದೆ ವ್ಯವಸ್ಥಿತವಾಗಿ ಇದು ಮಾಡಬೇಕು. ಈಗ ಈ ವಿಚಾರನ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಂತೇಳಿ ಸುಮಾರು ಕಡೆಯಿಂದ ನನಗೆ ಫೋನ್ಗಳು ಮಾಡಿ ಬೆಳಗ್ಗೆಯಿಂದ ಬೆದರಿಕೆ ಹಾಕ್ತಾರೆ. ನೀವೇನು ಕಂಪ್ಲೇಂಟ್ ತೊಗೊಂಡ್ರೆ ಸರಿ, ಇಲ್ಲಾಂದರೆ ನಿಮ್ಮನ್ನು ಬಿಡಲ್ಲ ಅಂತಂತೇಳಿ ಎಲ್ಲ ವ್ಯವಸ್ಥೆ ಬೆದರಿಕೆ ಹಾಕ್ತಾರೆ. ಅದಕ್ಕೆ ನನಗೂ ನನ್ನ ಕುಟುಂಬಸ್ಥರಿಗೂ ಮತ್ತು ನನ್ನ ಕುಟುಂಬಸ್ಥರುಗಳು ಎಷ್ಟು ಜನ ಇದ್ದಾರೆ ಎಲ್ಲ ನಮ್ಮ ದಲಿತರುಗಳು ಊರುಗಳಲ್ಲಿ ಪ್ರತಿಯೊಂದು ಈ ಭಾಗದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಎಲ್ಲರೂ ರಕ್ಷಣೆ ಕೊಡಬೇಕು. ಈ ಬಾಗ್ಲೂರು ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಅವರು ಸೀರಿಯಸ್ನೆಸ್ ತೊಗೊಳ್ತೀರ ಹೋಗ್ತಾರೆ. ಈ ಸೀರಿಯಸ್ನೆಸ್ ತೊಗೊಂಡಿದ್ದಕ್ಕೋಸ್ಕರ ಹಿಂಗಾಗ್ತಾಯಿದೆ. ಅವ್ನಿಗೇನ ಇವತ್ತರಿಂದ 24 ಗಂಟೆ ಒಳಗಡೆ ಅವ್ರನ್ನೇನೋ ಬಂಧಿಸಿಲ್ಲ ಅಂದರೆ ಇನ್ನೂ ಒಂದು 2-3 ದಿನದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀವಿ. ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಇದು ಮಾಡೋಕ್ಕೆ ಹೋಗಲ್ಲ. ಇವತ್ತು ಏನು ಇನ್ಸ್ಪೆಕ್ಟ್ರ್ ಭರವಸೆ ಕೊಟ್ಟವರೋ, DCP ಅವ್ರು ಭರವಸೆ ಕೊಟ್ಟವರೋ, ACP ಭರವಸೆ ಕೊಟ್ಟವರೋ 24 ಗಂಟೆಗಳಲ್ಲಿ ಬಂಧಿಸಿಲ್ಲ ಅಂದರೆ ಬಾಗ್ಲೂರು ಸ್ಟೇಷನ್ಗೆ ಮುತ್ತಿಗೆ ಹಾಕೋದಕ್ಕೆ ಯಾವುದೇ ಇದು ಮಾಡಲ್ಲ. ಹೇಳಮ್ಮ. ಫಸ್ಟ್ನೇ ಸಲ ಇನ್ನೂ ವರ್ಷ ಆಗಿಲ್ಲ, ನನ್ನ ಮಗನ ಕಳ್ಕೊಂಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಅವರು ಪೊಲೀಸವ್ರು ಏನು ಮಾಡಿದ್ರು, ಹುಡುಗಿ ಕಡೆಯಿಂದ ಲಂಚ ಕೊಟ್ಟಿದ್ರಿಗೆ ನಮ್ಮ ಕೇಸ್ ಮುಚ್ಚಾಕಿದ್ರು. ಅವರು ನಮ್ಗೆ ರಕ್ಷಣೆ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿತ್ತು, ನಮ್ಮ ಹತ್ರ ದುಡ್ಡಿದ್ದಿಲ್ಲ. ನಮ್ಗೆ ಮಗು ಕಳ್ಕೊಂಡಿರೋ ಸಂಕಟ ನಮಗಿತ್ತು. ನಾವು ಈ ನೋವಲ್ಲಿದ್ರಿ. ಎಷ್ಟೋ ಸಲ ಹೋಗಿ ಕೇಳಿದ್ರಿ. ಅವ್ರು ನಮ್ಗೆ ಹೋದಾಗೆಲ್ಲ ನಮ್ಮನ್ನು ಬೈದು ಕಳಿಸೋರು. ಅವರು ನಮ್ಗೆ ರಕ್ಷಣೆ ಕೊಟ್ಟಿಲ್ಲ. ಇನ್ನೂ ವರ್ಷ ಆಗಿಲ್ಲ ನನ್ನ ಮಗನ ಕಳ್ಕೊಂಡು. ಇವಾಗ ನೋಡಿದ್ರೆ ಈ ಮಗುನ ಹಿಂಗೆ ಮಾಡವ್ರೆ. ಅವ್ನಿಗೆ ಯಾರು ಏನು ಹಿಂಸೆ ಮಾಡಿ ಅವ್ನು ಹಂಗೆ ಸಾಯಿಸವ್ರೆ. ಅವ್ನು ಏನು ನೋವು ತಿಂತವನ ಅದು ಎಲ್ಲರಷ್ಟು ಅವ್ನು ನೋವು ತಿನ್ನಬೇಕು. ನಮ್ಮ ಮಗು ಬೇಕು. ಅವ್ರು ಕೋಟಿ ಕೊಟ್ಟರು ನಮ್ಗೆ ಬೇಡ. ನಮ್ಮ ಮಗು ಹೆಂಗಿದಾನೆ ಹಂಗೆ ನಮ್ಮ ಮಗು ಬೇಕು. ಅವ್ನಿಗೇನಾದರೂ ಹೆಚ್ಚು ಕಡಿಮೆ ಆಗೈತೆ ಅಂದರೆ ಅವ್ರಿಗೆ ಒಂದು ಚಿಕ್ಕ ಮಗುನ ಬಿಡ್ಬಿಡು ಸರ್. ನಮಗೆ ಇಲ್ಲ, ಇಲ್ಲಿ ಬಾಗ್ಲೂರು ಸ್ಟೇಷನ್ ಆಗಿಲ್ಲ, ಹೈಕೋರ್ಟ್ಗೆ ಹೋಗ್ತೀರಿ. ನಮ್ಗೆ ನ್ಯಾಯ ಬೇಕು. ನಾವಿಬ್ಬರು ವಯಸ್ಸು ಬಂದಿರೋ ಮಕ್ಕಳು ಕಳ್ಕೊಂಡು ನಾವು ಇರೋಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ಯಾಕಂದ್ರೆ ನಾವು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಸಾಕಿ ಸೆಲ್ವಿ ಎತ್ತಿ ಆ ನೋವು ಏನಂತ ನಮ್ಗೆ ಗೊತ್ತಾಗುತ್ತೆ. ಅವಳೇನಂದ್ರೆ ಹೆಂಗ್ಸಾಗಿ ಅವಳು ಒಂದು ಜನ್ಮ ತಾಯಿ ಮಗು ಕೊಟ್ಟಿದ್ರೆ ಅವಳಿಗೆ ಏನಂತ ಅರ್ಥ ಆಗ್ತಾಯಿತ್ತು. ಆ ನೋವು ನಾವು ತಿಂತಾ ಇದ್ದೀರಿ. ನಮಗೆ ನಮ್ಮ ಮಗು ಹೆಂಗಿದಾನೋ ಹಂಗೆ ಬೇಕು ಸರ್. ನಾವು ಅವನೇನಾದರೂ ಆ ಕಡೆಯಿಂದ ಸ್ಟೇಷನ್ನಿಂದ ನಾವು ರಕ್ಷಣೆ ಕೊಡ್ತೀನಿ ಅಂದ್ರೆ ಅವ್ನು ನಮ್ಗೆ ಬೇಡ. ನಮ್ಗೆ ಇದು ಮಾರ್ಕೊಂಡು ಮಗುನ ಸಾಕ್ಕೊಂಡು ಇದು ಮಾಡ್ಕೊಂಡಿದ್ರಿ. 8 ದಿನದಿಂದ ನೀವು ಪಾಲ್ತಿ ಮಾಡಿರೋದು ನಮ್ಗೆ ಅರ್ಥ ಇಲ್ಲ. ಅರ್ಥ ಇಲ್ದಿದ್ದಾಗ ಅವನೊಬ್ಬನು ಒಟ್ಟಿಗೆ ಸಿಕ್ಕೋಗ್ಬಿಟ್ನು ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆಗೆ ಇದು ಮಾಡ್ತಾಯಿದ್ರು. ಬಾಗ್ಲೂರು ಪೊಲೀಸವ್ರು ನಮ್ದೇನು ತಗೊಳಲ್ಲ. ದೊಡ್ಡ ಮಗನ ಕಳ್ಕೊಂಡೆ. ಆವಾಗ ಅವ್ರು ರಚನೆ ಕೊಡಲ್ಲ. ಅವರು ಇವಾಗ ಅವ್ರಿಗೆ ರಚನೆ ಕೊಡಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಂದು ಅವ್ರು ಕರ್ಕೊಂಡೋಗಿರಲ್ಲ. ಅವ್ರು ರಚನೆ ಕೊಟ್ಟಿರಲ್ಲ ಸರ್. ಅದನ್ನು ನಾವು ಬೇಡ್ಕೊತಿದ್ದೀವಿ. ಇವತ್ತು ನಮ್ಮ ಮಗ ಏನೇನು ಹೆಚ್ಚು ಕಡಿಮೆ ಆದರೆ ಆಮೇಲೆ ನಾವು ಪೊಲೀಸ್ಗೆ ಇದು ಮಾಡಿಬಿಟ್ಟು ಏನು ಮಾಡ್ತೀರೋ ಇಲ್ಲ ಸಾಯ್ಬೇಕು, ಇಲ್ಲ ಬದುಕಬೇಕು. ಅಷ್ಟು ನಮ್ಗೆ ಇದು ಮಾಡ್ರಿ. ನಮ್ಮ ಮಗ ನಮ್ಗೆ ಇರಬೇಕು. ಏನಿಯ ಸರ್, ಯಾಕಂತಂದರೆ ಈ ಕೃತ್ಯ ನಡೆದಿರೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾನವೀಯತೆಯಲ್ಲಿ ನಿಜವಾಗ್ಲೂ ಯಾರಿಗೂ ಈ ಥರ ಮಾಡಬಾರ್ದು ಸರ್. ಆ ಥರ ಕೃತ್ಯ ನಡೆದಿದೆ. ಆದರೆ
ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲಸಗಳು ತುಂಬ ಕೇಸುಗಳಲ್ಲಿ ಇನ್ವಾಲ್ವ್ ಆಗಿರೋರು ಇಲ್ಲಿ ಕಾಣದ ಕೈಗಳು ತುಂಬ ಇದ್ದಾವೆ ಸರ್. ಅದನ್ನ ಫಸ್ಟು ಅದನ್ನ ಬಂಧಿಸ್ಬೇಕು ಅವ್ರನ್ನ ಬಂಧಿಸಿ ಆಮೇಲೆ ಈ ಕ್ರಮನ ಕೈಗೊಳ್ಬೇಕು ಸರ್. ಅವರು ದಯವಿಟ್ಟು ನಂಗೆ ಕೇಳ್ಕೊಳ್ಳೋದು ಇಷ್ಟೇ ಸರ್, ಯಾರು ತಪ್ಪಿದೆಯೋ ಅವ್ರಿಗೆ ಕ್ರಮ ಆಗ್ಬೇಕು ಸರ್. ನಿಂತಿದ್ದ ನಾವು ಅಷ್ಟು ಮುಂದಕ್ಕೆ ಹೋಗಿದ್ರಿ. ನಾವು ಮುಂದಕ್ಕೆ ಹೋಗಿದ್ದು ಬೋರಪಟ್ಟಿಗೆ ಇಲ್ಲಿ ಹೊಡೆದಾಡ್ಕೊಂಡು ತಿರ್ಗಿ ನಾವು ಹತ್ತಿಂದ ಬೋರಪಟ್ಟಿಗೆ ಎಲ್ಲ ಎಸ್ಕೋಪ್ ಗಾಡಿಗಳು ತಗೊಂಡು ರಂಗಪ್ಪನ ಮಕ್ಕಳು, ಅವರ ಮಗಳು ಹೊಳೆಯನು, ಅವರು 15 ಜನ